ಹೇ ಎವ್ರಿವನ್, ಇದು ನನ್ನ ಫಸ್ಟ್ ವ್ಲಾಗು. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿವಸದಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಸೊ ಇವತ್ತು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆ ದೇವರು ಬಂದು ಶ್ರೀ ಕಬ್ಬಾಳಮ್ಮ ತಾಯಿ ದೇವಸ್ಥಾನ ಮುಂದೆಗಡೆ ಕಾಲಭೈರವೇಶ್ವರ ದೇವ್ರದ್ದು ಇವತ್ತು ಪ್ರತಿಷ್ಠಾಪನೆ ನಡೀತಾ ಇತ್ತು. ಸೊ ಅಲ್ಲಿ ಹೋಮ ಹವನ ಎಲ್ಲ ನಡೀತಾ ಇತ್ತು. ಎಲ್ಲ ನೋಡಿಕೊಂಡು ನಾವು ದೇವರ ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೋದ್ವಿ. ತುಂಬಾ ರಶ್ ಇತ್ತು. ಸ್ಪೆಷಲ್ ಡೇ ಅಂದರೆ ನಿಮಗೆ ಗೊತ್ತಿದೆಯಲ್ವಾ. ಇಲ್ಲಿ ನೋಡಿ ನನ್ನ ಮಗಳಂತೂ ಎಲ್ಲೋದ್ರೂ ಚೇಷ್ಟೆ ಮಾಡೋದಂತೂ ಬಿಡೋದಿಲ್ಲ. ತುಂಬಾ ರಶ್ ಇತ್ತು. ಹೋಗ್ತಾ ಇದ್ವಿ. ಈ ದೇವಸ್ಥಾನಕ್ಕೆ ನಾನು ಸತತವಾಗಿ 7 ವರ್ಷದಿಂದ ಹೋಗ್ತಾ ಇದ್ದೀನಿ. ನಮ್ಮ ಮನೆ ದೇವರಾಗಿರೋದ್ರಿಂದ ಒಂದು ತಿಂಗಳಿಗೆ ಒಂದ್ಸರಿ ಹೋಗ್ತಾನೆ ಇರ್ತೀವಿ. ಏನೋ ಒಂದು ಸ್ಟ್ರಾಂಗ್ ಬಾಂಡಿಂಗು. ಏನೇ ಅಂದ್ಕೊಂಡ್ರು ನನ್ನ ತಾಯಿ ಕೊಡ್ತಾಳೆ ಅಂತ ನಂಬಿ ಹೋಗ್ತೀವಿ. ಸೊ ಏನೇ ಒಳ್ಳೇದಿದ್ರು ಕೆಟ್ಟದಿದ್ರು ಫಸ್ಟು ದೇವ್ರನ್ನ ನೋಡೋಣ, ನನ್ನ ತಾಯಿ ಹತ್ರ ಹೇಳ್ಕೊಡೋಣ ಅಂತ ಏನೋ ಒಂದು ಖುಷಿ ಇರುತ್ತೆ. ಸೊ ಹೀಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಹಾಗೆ ಇಲ್ಲಿ ನೋಡಿದ್ರೆ ಪಾರ್ಕ್ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂಚೆ ಎಲ್ಲ ಏನು ಇರಲಿಲ್ಲ. ಗಿಡಗಳನ್ನ ನೆಟ್ಟು ಪಾರ್ಕ್ ಮಾಡ್ತಾ ಇದ್ದಾರೆ. ಕಬ್ಬಾಳಮ್ಮ ದೇವಿ ಟೆಂಪಲ್ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇವಾಗ ಗೂಗಲಲ್ಲಿ ನಾವು ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಸಾತ್ನೂರ್ ಹತ್ರ ಬರುತ್ತೆ ಇದು. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಾಗಲ್ಲ ಅಂತಂದರೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲೊಕೇಶನ್ನ ಕಳಿಸ್ಕೊಡ್ತೀನಿ. ಹಾಗೆ ಆಚೆ ಬಂದರೆ ಇಲ್ಲಿ ದೇವ್ರ ಮೆರವಣಿಗೆ ಎಲ್ಲ ನಡೀತಾ ಇತ್ತು. ನೋಡಿಕೊಂಡು ನಾವು ಹಾಗೆಯೇ ಮನೆಗೆ ವಾಪಸ್ ಹೊರಟ್ವಿ. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ತಿದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.